Praise the Lord. Praise the Lord. Praise the Lord. Hallelujah. 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 Praise the Lord. Praise the Lord. Praise the Lord. Praise the Lord. Hallelujah. 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 ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ವಂದನೆ. I love you, Jesus. I love you, Jesus. I praise you, Jesus. I praise you, Jesus. Hallelujah. 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 Thank you, Jesus. Thank you, Jesus. Praise you, Jesus. Praise you, Jesus. I adore you, Jesus. I adore you, Jesus. I proclaim you, Jesus. I proclaim you, Jesus. I trust in you, Jesus. I trust in you, Jesus. I proclaim you, Jesus. I proclaim you, Jesus. I glorify Jesus. I glorify Jesus. Hallelujah. 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 I love you, Holy Spirit. I love you, Holy Spirit. I love you, Abba Father. I love you, Abba Father. Thank you, Holy Spirit. Thank you, Holy Spirit. Thank you, Abba Father. Thank you, Abba Father. Thank you, Abba Father. Thank you, Abba Father. Hallelujah. 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 ಸಮರ್ಪಿಸುವ ಪ್ರಿಯರೇ, ಪ್ರಭು ಯೇಸುವಿಗೆ ನಮ್ಮನ್ನು ಸಮರ್ಪಿಸುವ ಈ ರಾತ್ರಿ ಶಿಲುಬೆ ಆರಾಧನೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಪ್ರಭು ಯೇಸುವಿನ ಕೃಪಾಶಕ್ತಿಯು ನಿಮ್ಮೆಲ್ಲರ ಮೇಲೆ ಇಳಿದು ಬರುವಂತಹ ಸಮಯ. ಪ್ರಭು ಯೇಸುವಿನ ಅನಂತ ಶಕ್ತಿಯ ಪ್ರಸನ್ನತೆ ನಿಮ್ಮೆಲ್ಲರ ಮೇಲೆ ಇಳಿದು ಬರುವಂತಹ ಸಮಯ. ಆ ಯೇಸುವನ್ನು ನೋಡೋಣ. ಆ ಯೇಸುವನ್ನು ನೋಡೋಣ. ಆ ಯೇಸುವಿಗೆ ನಮ್ಮನ್ನು ಸಮರ್ಪಿಸೋಣ. ಆ ಯೇಸುವನ್ನು ನಮಗೆ ಸಮರ್ಪಿಸೋಣ. ಯೇಸುವನ್ನು ಸಮರ್ಪಿಸಿ, ಯೇಸುವಿಗೆ ನಮ್ಮನ್ನು ಸಮರ್ಪಿಸಿ, ಯೇಸುವೇ ಶಾಂತಿದಾಯಕರೇ, ಯೇಸುವೇ ಪ್ರೀತಿದಾಯಕರೇ, ನನ್ನೊಳಗೆ ಬನ್ನಿ ಎಂಬುದಾಗಿ ಕರೆಯೋಣ. ಪ್ರಿಯ ಆರಾಧನೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುವಾಗ ನೀವು ಸಹ ನಿಮ್ಮೆಲ್ಲ ಫೇಸ್ಬುಕ್ ಗ್ರೂಪ್ನಲ್ಲಿರುವಂತಹ ಎಲ್ಲ ಗ್ರೂಪ್ಗಳಿಗೂ ಪ್ರಿಯರೇ ಶೇರ್ ಮಾಡಿ. ಪ್ರಿಯರೇ, ಪ್ರತಿಯೊಬ್ಬರನ್ನು ಆಹ್ವಾನಿಸಿ, ನಿಮ್ಮ ಕುಟುಂಬದವರೆಲ್ಲರನ್ನು ಆಹ್ವಾನಿಸಿ ಪ್ರಿಯರೇ. ಯಾಕೆಂದರೆ ದೇವರು ಪರಿಶುದ್ಧರು. ದೇವರು ಪರಿಶುದ್ಧರು. ಪರಿಶುದ್ಧರಾಗಿರುವಂತಹ ಪ್ರಭುವನ್ನ, ಪರಿಶುದ್ಧರಾಗಿರುವಂತಹ ಪ್ರಭು ಯೇಸುವನ್ನ ನಾವು ಆರಾಧಿಸುವ ಗಳಿಗೆ, ಆ ಪ್ರಭು ಯೇಸುವನ್ನ ಸ್ತುತಿಸುವಂತಹ ಗಳಿಗೆ ಪ್ರಿಯರೇ, ಈ ರಾತ್ರಿ ನಾವು ಮಲಗಲು ಹೋಗುತ್ತಾ ಇದ್ದೇವೆ. ಈ ರಾತ್ರಿ ನಮಗೆ ಗೊತ್ತಿಲ್ಲ ನಾಳೆ ನಾವು ಈ ಲೋಕವನ್ನು ನೋಡುತ್ತೇವೆ ಎಂದು ನಮಗೆ ಗೊತ್ತಿಲ್ಲ. ಈ ಲೋಕದಲ್ಲಿ ನಾಳೆ ನಾವು ಜೀವಿಸುತ್ತೇವೆ ಎಂದು ನಮಗೆ ಗೊತ್ತಿಲ್ಲ. ಅಥವಾ ಇಂದು ನನಗಿರುವಂತಹ ಆಸ್ತಿ ನಾಳೆ ನಾನು ಅನುಭವಿಸಲು ಸಾಧ್ಯವೋ ಎಂದು ನನಗೆ ಗೊತ್ತಿಲ್ಲ. ಇಂದು ನನ್ನ ಕೈಯಲ್ಲಿರುವಂತಹ ಬಂಗಾರ ನಾಳೆ ಬೆಳಿಗ್ಗೆ ನನ್ನ ಕೈಯಲ್ಲಿರುತ್ತದೆ ಎಂದು ಗೊತ್ತಿಲ್ಲ. ಇಂದು ನನ್ನ ಕೈಯಲ್ಲಿರುವ ಹಣ ನಾಳೆ ನನ್ನ ಕೈಯಲ್ಲಿದೆಯಾ ಎಂದು ಗೊತ್ತಿಲ್ಲ. ಇಂದು ನನ್ನ ಹೆಸರಿನಲ್ಲಿರುವಂತಹ ಜಮೀನು, ಮನೆ, ಆಸ್ತಿಗಳು ನಾಳೆ ನನ್ನ ಹೆಸರಿನಲ್ಲಿ ಇದೆಯಾ ಎಂದು ನಮಗೆ ಗೊತ್ತಿಲ್ಲ. ಇಂದು ನಾವು ಚೆನ್ನಾಗಿ ಊಟ ಮಾಡಿದೆವು, ನಾಳೆ ಊಟ ಮಾಡುತ್ತೇವಾ ಎಂದು ನಮಗೆ ಗೊತ್ತಿಲ್ಲ. ಇಂದು ನಾವು ನಿದ್ರಿಸುತ್ತೇವೆ, ಆದರೆ ನಾಳೆ ಎಚ್ಚರಗೊಳ್ಳುತ್ತೇವಾ ಎಂದು ಗೊತ್ತಿಲ್ಲ. ಹೌದು ಪ್ರಿಯರೇ, ನಮಗೇನೂ ಗೊತ್ತಿಲ್ಲ, ನಮಗೇನೂ ಗೊತ್ತಿಲ್ಲ. ಆದರೂ ಸಹ ನಾನು, ನನ್ನದು, ನನಗೆ ಎಂಬುದಾಗಿಯೇ ನಾವು ಜೀವಿಸುತ್ತಾ ಇದ್ದೇವೆ ಪ್ರಿಯರೇ. ನಾಳೆ ಬೆಳಗಿನ ಜಾವ ನಮಗೆ ಈ ಲೋಕವನ್ನ ಕಾಣಲು ಸಾಧ್ಯವಾಗುತ್ತದ? ನಾಳೆ ಬೆಳಗಿನ ಜಾವದಲ್ಲಿ
ನಾನು ನನ್ನ ತಂದೆ ತಾಯಿಯನ್ನು ನೋಡುತ್ತೇನೆ. ನಾಳೆ ಬೆಳಗಿನ ಜಾವದಲ್ಲಿ ನನ್ನ ಪತ್ನಿಯೊಂದಿಗೆ ನಾನು ವಾಸ ಮಾಡುತ್ತೇನೆ. ನಾಳೆ ಬೆಳಗಿನ ಜಾವದಲ್ಲಿ ನನ್ನ ಪತಿಯೊಡನೆ ನಾನು ಇರುತ್ತೇನೆ. ಅಥವಾ ನಾಳೆ ನನ್ನ ಜೀವನದಲ್ಲಿ ನನ್ನ ಮಕ್ಕಳೊಂದಿಗೆ ನಾನು ನಾಳೆ ಬೆಳಗಿನ ಜಾವದಲ್ಲಿ ಇರುತ್ತೇನೆ. ಈ ಲೋಕವನ್ನು ನಾನು ನೋಡುತ್ತೇನೆ. ಇದು ನಮಗೆ ಗೊತ್ತಿಲ್ಲ ಪ್ರಿಯರೇ. ಆದರೂ ಸಹ ನನ್ನದು 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 ಎಂಬುದಾಗಿ ನಾವು ಜೀವಿಸುತ್ತಾ ಇದ್ದೇವೆ. ನಮ್ಮದೇ ಆದಂತಹ ಸ್ವಭಾವದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಇಂದು ಜೀವಿಸುವ ನಾವು ನಾಳೆ ಬೆಳಿಗ್ಗೆ ಜೀವಿಸುತ್ತೇವೆ ಎಂದು ನಮಗೆ ಗೊತ್ತಿಲ್ಲ. ಹೀಗಿರುವಾಗ ನಮಗೆ ಆಶೆಗಳು ಯಾಕೆ, ಮೋಹಗಳು ಯಾಕೆ, ಕಾಮನೆಗಳು ಯಾಕೆ 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 ಪ್ರಿಯರೇ? ಯಾಕೆ ನಮ್ಮಲ್ಲಿ ಕೆಟ್ಟವುಗಳು? ಈ ಕೆಟ್ಟವೆಲ್ಲವನ್ನ ಪ್ರಭು ಯೇಸುವಿನ ಶಿಲುಬೆಗೆ ನಾವು ಸಮರ್ಪಿಸೋಣ. ಪ್ರಭು ಯೇಸುವಿನ ಪೂಜ್ಯ ಶರೀರಕ್ಕೆ ನಾವು ಸಮರ್ಪಿಸೋಣ. ಪ್ರಭು ಯೇಸುವಿನ ಬಲಪಾರ್ಶ್ವದಿಂದ ಹರಿಯುತ್ತಿರುವಂತಹ ಪರಿಶುದ್ಧ ರಕ್ತಕ್ಕೆ ನಾವು ಸಮರ್ಪಿಸೋಣ. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆಯಿರಿ. ಈ ರಾತ್ರಿ ನಾನು ಮಲಗಲು ಹೋಗುತ್ತಾ ಇದ್ದೇನೆ. ಯೇಸುವೇ, ಈ ರಾತ್ರಿ ನಾನು ವಿಶ್ರಮಿಸಲು ಹೋಗುತ್ತಾ ಇದ್ದೇನೆ. ನಾಳೆ ನಾನು ಈ ಲೋಕದಲ್ಲಿ ಇದ್ದೇನೆ ಎಂದು ನನಗೆ ಗೊತ್ತಿಲ್ಲ. ಯೇಸುವೆ, ಯೇಸುವೆ, ನನ್ನ ಮೇಲೆ ಕರುಣೆ ತೋರಿ ರಾಜ. ಯೇಸುವೆ, ನನ್ನ ಮೇಲೆ ದಯೆ ತೋರಿರಿ ರಾಜ. ಯೇಸುವೆ, ನನ್ನನ್ನು ಆಶೀರ್ವದಿಸಿರಿ ರಾಜ ಎಂಬುದಾಗಿ ವಿಶ್ವಾಸದಲ್ಲಿ ಆ ಶಿಲುಬೆಯನ್ನು ನೋಡುತ್ತಾ, ಯೇಸುವೆ, ನೀನೇ ನನ್ನ ಸುಮನ. ಯೇಸುವೆ, ನೀನೇ ನನ್ನ ಧ್ಯಾನವಾಗಿದ್ದೀರಿ. ಯೇಸುವೆ, ನೀನೇ ನನ್ನ ಸಕಲವಾಗಿದ್ದೀರಿ. ಯೇಸುವೆ ಎಂಬುದಾಗಿ ಆ ಪ್ರಭುವನ್ನು ನಾವು ಸ್ಮರಿಸೋಣ ಪ್ರಿಯರೇ, ಸ್ಮರಿಸೋಣ. ಹುಡುಕಾಡಿದೆ ನನ್ನ ಪ್ರಭುವೇ, ಅಲೆದಾಡಿದೆ ನಿನ್ನ ದನಿಗೆ. ಸ್ವಾರ್ಥದಿಂದ ಬದುಕಿನೆರೆಗೆ ಕರೆದೆ. ಬನ್ನಿ ನನ್ನ ಬದುಕಿಗೊಂದು ಸ್ಫೂರ್ತಿಯ ನೀಡಿ. ನಿಮ್ಮ ಸತ್ಯವಾಕ್ಯವ ಮೀರಿನ ನಡೆಯದಂತೆ ಮಾಡಿರಿ. ಸತ್ಯ ಬೆಳಕಿನಲ್ಲಿನ ಜೀವಿಸುವಂತೆ ಮಾಡಿರಿ. ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಮನಸ್ಸಿನಿಂದ, ಶಕ್ತಿಯಿಂದ ನಾ ದೇವ ಬಂದಿ. ನನ್ನ ಸಮರ್ಪಿಸಿ ನಿನ್ನ ಚರಣದಿ ನಾನಿಂತಿಹೇ. ಕರುಣಿಸು ಪ್ರಭು ದೇವಾ, ನನ್ನ ಮನ್ನಿಸು ಗುರುದೇವಾ. ನಾನೆಂಬುದ ತೆಗೆದು ನಾವು ಎನ್ನುವ ಗುಣವ ದಯ ಪಾಲಿಸು. ಹೌದು ಪ್ರಿಯರೇ, ಆ ಪ್ರಭುವಿನ ಸನ್ನಿಧಿ ನಾವಿದ್ದೇವೆ ಪ್ರಿಯರೇ. ಈ ದಿನದ ಈ ಆರಾಧನೆಯನ್ನ ವ್ಯಭಿಚಾರದಲ್ಲಿ ಬಿದ್ದು ಹೋಗುತ್ತಿರುವಂತಹ, ವ್ಯಭಿಚಾರಕ್ಕೆ ಗುಲಾಮರಾಗಿ ಹೋಗಿರುವ, ವ್ಯಭಿಚಾರದ ಮತ್ತಿನಲ್ಲಿರುವಂತಹ ಎಲ್ಲ ಮಕ್ಕಳನ್ನ ಸಮರ್ಪಿಸಿ ಪ್ರಾರ್ಥಿಸೋಣ ಪ್ರಿಯರೇ. ಎಷ್ಟೋ ಜನ ಇವತ್ತು ನಾವು ನೋಡುತ್ತೇವೆ, ಯುವಕ ಯುವತಿಯರು ಕಾಮ ವಿಲಾಸಗಳಲ್ಲಿ ವ್ಯಭಿಚಾರಕ್ಕೆ ಒಳಗಾಗಿ ಹಲವಾರು ವಿಧದ ಲೈಂಗಿಕವಾದಂತಹ ಕಾರ್ಯಗಳಲ್ಲಿ ತೊಡಗಿಕೊಳ್ಳುತ್ತಾ ಇದ್ದಾರೆ. ಸೌಂದರ್ಯವಾಗಿ ನೋಡುವಂತಹ ಯುವಕ ಯುವತಿಯರನ್ನ ಹೃದಯದಲ್ಲಿ ಇಟ್ಟುಕೊಳ್ಳುತ್ತಾ ಹಗಲು ರಾತ್ರಿ ಹಲವಾರು ವಿಧ ಪಾಪದ ಜೀವನಕ್ಕೆ ಒಳಗಾಗುವಂತ ಯುವ ಪೀಳಿಗೆಯನ್ನ ಈ ವಿಶ್ವದಲ್ಲಿ ನಾವು ನೋಡುತ್ತಾ ಇದ್ದೇವೆ ಪ್ರಿಯರೇ. ವಿಶ್ವದಲ್ಲಿರುವಂತಹ ಎಲ್ಲ ಯುವ ಪೀಳಿಗೆಗಳ ಮೇಲೆ ಹಾಗೂ ಈ ಲೋಕದಲ್ಲಿರುವಂತಹ ಪ್ರತಿಯೊಂದು ವ್ಯಕ್ತಿಗಳ ಮೇಲೆ ದೇವರ ಪ್ರಸನ್ನತೆಯ ಕೃಪೆ ಹರಿಯುವಂತೆ ಪ್ರಾರ್ಥಿಸೋಣ. ಯಾಕೆಂದರೆ ಇಂದು ಪ್ರತಿಯೊಂದು ಮಕ್ಕಳು, ಯುವಕ ಯುವತಿಯರು, ಹಿರಿಯರು ಕಿರಿಯರು, ವಯಸ್ಕರು ಎಂದೇಳದೆ ಪ್ರಿಯರೇ ಪಾಪದ
ಮಲಿನತೆಯಲ್ಲಿ ಬಿದ್ದು ಹೋಗುತ್ತಾ ಇದ್ದಾರೆ. ಪಾಪದ ಮಲಿನತೆಯ ನಿಮಿತ್ತವಾಗಿ ಆತ್ಮವನ್ನ ಕಳೆದುಕೊಳ್ಳುತ್ತಾ ಇದ್ದಾರೆ. ಕುಟುಂಬದ ಸ್ಥಾನಮಾನಗಳನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ. ತಮಗಿರುವಂತಹ ಗೌರವವನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ. ಹಿರಿಯರೆಂದು ನೋಡುತ್ತಾ ಇಲ್ಲ, ಕಿರಿಯರೆಂದು ನೋಡುತ್ತಾ ಇಲ್ಲ, ಮಕ್ಕಳು ಎಂದು ನೋಡುತ್ತಾ ಇಲ್ಲ, ಒಡಹುಟ್ಟಿದವರು ಎಂದು ನೋಡುತ್ತಾ ಇಲ್ಲ, ಎತ್ತವರು ಎಂದು ನೋಡುತ್ತಾ ಇಲ್ಲ, ವಯಸ್ಸಾದವರು ಎಂದು ನೋಡುತ್ತಾ ಇಲ್ಲ. ಎಲ್ಲರೂ ಕಾಮುಕತನದ ಹುಚ್ಚಿನಿಂದ ಈ ಲೋಕದಲ್ಲಿ ಜೀವಿಸುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಿಯರೊಂದು ಪಕ್ಷ ನಮ್ಮಲ್ಲಿಯೂ ಸಹ ಇಂತಹ ಒಂದು ಕಾಮ ಪ್ರಚೋದನೆಯ ಚಿಂತೆಗಳು ನಮ್ಮಲ್ಲಿ ಅಡಕವಾಗಿದೆ ಅಥವಾ ನಮ್ಮ ಕುಟುಂಬದಲ್ಲಿ ಇದೆ ಎಂಬುದಾದರೆ ಹಿಂದೆ ಆ ಪ್ರಭು ಯೇಸುವಿಗೆ ಸಂಪೂರ್ಣವಾಗಿ ಪ್ರಭು ಯೇಸುವಿನ ರಕ್ತಕ್ಕೆ ನಾವು ಸಮರ್ಪಿಸೋಣ. ಪ್ರಿಯರೇ, ಪ್ರಭು ಯೇಸುವಿನ ರಕ್ತಕ್ಕೆ ಸಮರ್ಪಿಸೋಣ. ಯೇಸುವೇ ನಮ್ಮ ಮೇಲೆ ದಯೆ ತೋರಿ, ಯೇಸುವೇ ನಮ್ಮ ಮೇಲೆ ಕರುಣೆ ತೋರಿ ಎಂದು ನಾವು ಪ್ರಾರ್ಥಿಸುವ. ಪ್ರಿಯರೇ, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 7ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಹೇಳುತ್ತದೆ, ಮಗನೇ ನನ್ನ ಮಾತುಗಳನ್ನು ಅನುಸರಿಸು, ನನ್ನ ಆಜ್ಞೆಗಳನ್ನ ಮನಸ್ಸಿನಲ್ಲಿ ಇಡು. ಮಗನೇ ನನ್ನ ಆಜ್ಞೆಗಳನ್ನ ಮಾತುಗಳನ್ನ ಅನುಸರಿಸು, ನನ್ನ ಆಜ್ಞೆಗಳನ್ನ ನಿನ್ನ ಹೃದಯದಲ್ಲಿ ಇಡಿ ಎಂಬುದಾಗಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 7ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾ ಇದ್ದಾರೆ. ಪ್ರಿಯರೇ, ವಾಕ್ಯಕ್ಕೆ ಕಿವಿಗೊಡುವ, ವಾಕ್ಯಕ್ಕೆ ಕಿವಿಗೊಡುವ. ಉಂಗರವನ್ನು ನಿನ್ನ ಬೆರಳಿಗೆ, ನನ್ನ ಆಜ್ಞೆಗಳನ್ನ ನೀನು ಅನುಸರಿಸಿ ನೋಡು, ಅವು ನಿನ್ನ ಬೆರಳಿಗೆ ಉಂಗರವಾಗಿರಲಿ, ನಿನ್ನ ಹೃದಯದ ಆಲಿಗೆಯ ಮೇಲೆ ಬರೆದಿರಲಿ. ಹೌದು ಪ್ರಿಯರೇ, ದೇವರು ಹೇಳುತ್ತಾ ಇದ್ದಾರೆ, ಸವಿ ಮಾತಾಡುವಂತಹ ಪರಿಸ್ತ್ರೀಯನ್ನ, ಸವಿ ಮಾತಾಡುವಂತಹ ಪರಪುರುಷರನ್ನ ನೀನು ಸಂಪರ್ಕಿಸಬೇಡ. ಅವನಿಂದ ದೂರವಿರು, ಅವಳಿಂದ ದೂರವಿಡು. ಆಕೆಯ ಮನೆಯ ಕಡೆಗೆ ನೀನು ತಿರುಗಬೇಡ, ಆತನ ಮನೆಯ ಕಡೆಗೆ ನೀನು ತಿರುಗಬೇಡ. ವೇಷಧಾರಿಯಾದ ಕಪಟ ಸ್ತ್ರೀಯನ್ನ, ವೇಷಧಾರಿಯಾದ ಕಪಟ ಪುರುಷನನ್ನ ನೀನು ಹಿಂಬಾಲಿಸಬೇಡ. ಅವಳು ಹೊಂಚು ಹಾಕುತ್ತಾಳೆ, ಮೂಲೆ ಮೂಲೆಗಳಲ್ಲಿ ನಿಂತು, ಬೀದಿ ಬೀದಿಗಳಲ್ಲಿ ನಿಂತು, ಬೀದಿ ಚೌಕಗಳಲ್ಲಿ ನಿಂತು ನಿನ್ನನ್ನು ಹೊಂಚು ಹಾಕುತ್ತಾಳೆ, ನಿನ್ನನ್ನು ಹೊಂಚು ಹಾಕುತ್ತಾನೆ. ಅಂತಹ ವ್ಯಕ್ತಿಗಳ ಬಗ್ಗೆ ಎಚ್ಚರವಾಗಿ ನೀನು ಹೋಗಬೇಡ, ಅಂತಹ ಸವಾಸಕ್ಕೆ, ಅಂತ ಪಾಪ ಪ್ರಚೋದನೆಗೆ ಹೋಗಬೇಡ ಎಂಬುದಾಗಿ ಪ್ರಿಯರೇ ದೇವರು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 7ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಹೇಳುತ್ತಾ ಇದ್ದಾರೆ. ಪ್ರಿಯರೇ, ಹೌದು, ಇದು ಈ ಜೀವನದಲ್ಲಿ ನಾವು ನೋಡ್ತಾ ಇದ್ದೇವೆ. ಎಲ್ಲಿ ಎಲ್ಲಿ ನೋಡಿದರೂ ಸಹ, ಬೀದಿ ಚೌಕಗಳಲ್ಲಿ, ರಸ್ತೆಯಲ್ಲಿ, ರೈಲ್ವೆ ಸ್ಟೇಷನ್, ಪಾರ್ಕ್, ಬಸ್ ಸ್ಟ್ಯಾಂಡ್, ಹೀಗೆ ಎಲ್ಲಿ ನೋಡಿದರೂ ಸಹ ಬೀದಿ ಚೌಕಗಳಲ್ಲಿ, ಮೂಲೆ ಮೂಲೆಗಳಲ್ಲಿ ಒಂದೊಂದು ಹೆಣ್ಣು ಮಗಳು ಒಂದೊಂದು ಪುರುಷನಿಗಾಗಿ, ಒಬ್ಬೊಬ್ಬ ಪುರುಷನು ಒಂದೊಂದು ಹೆಣ್ಣು ಮಗಳಿಗಾಗಿ ಕಾಮ ವಿಲಾಸಕ್ಕಾಗಿ ಹೊಂಚಿ ಹಾಕುತ್ತಿರುವುದನ್ನು ದೇವರು ಹೇಳ್ತಾ ಇದ್ದಾರೆ, ಮಕ್ಕಳೇ ಇದರಿಂದ ಬಿಟ್ಟು ಹೊರಗೆ ಬನ್ನಿ ಎಂಬುದಾಗಿ. ಬಿಗಿ ಹಿಡಿದು ಮುದ್ದಾಡುತ್ತಾಳೆ, ಲಜ್ಜೆಗೆಟ್ಟ ಮೊರೆಯುಳ್ಳ ಅವಳು ಅವನು ನಿನ್ನನ್ನು ಮುದ್ದಾಡುತ್ತಾರೆ. ನಿನ್ನ ಬಯಕೆಯನ್ನು ಈಡೇರಿಸಲು ಕುಯುಕ್ತಿಗಳನ್ನ ನಿನ್ನ ಮುಂದೆ ಇಡುತ್ತಾರೆ. ಅವರನ್ನು ಹಿಂಬಾಲಿಸಬೇಡ ಎಂಬುದಾಗಿ ದೇವರು ಹೇಳುತ್ತಾರೆ. ಪ್ರಿಯರೇ, ಹೌದು ಪ್ರಿಯರೇ, ಅವಳಿಂದ ದೂರವಿರಲಿ ನಿನ್ನ ಮಾರ್ಗ, ಸುಳಿಯದಿರು ಅವಳ ಮನೆಯ ಬಾಗಿಲ ಹತ್ತಿರ ಎಂಬುದಾಗಿ ಜ್ಞಾನೋಕ್ತಿಗಳ ಪುಸ್ತಕ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾ ಇದ್ದಾರೆ. ಪ್ರಿಯರೇ, ಹೌದು, ವಾಕ್ಯವನ್ನು ಧ್ಯಾನಿಸುವ. ಮಗನೇ ನನಗೆ ಕಿವಿಗಳು, ನನ್ನ ಮಾತುಗಳನ್ನು ಬಿಟ್ಟು ಅಗಲದಿರು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಪ್ರಿಯರೇ, ಈ ರಾತ್ರಿ ಆರಾಧನೆಯಲ್ಲಿ ಸಮರ್ಪಿಸೋಣ. ಆ ಪ್ರಭು ಯೇಸುವಿನ ಶರೀರಕ್ಕೆ ನಮ್ಮ ಶರೀರವನ್ನು ಸಮರ್ಪಿಸಿಕೊಳ್ಳುವ. ವ್ಯಭಿಚಾರದ ಜೀವನದಿಂದ ಹೊರಬರುವಂತೆ, ವ್ಯಭಿಚಾರದ ಜೀವನದಲ್ಲಿ ಬಿದ್ದು ಹೋಗಿರುವಂತಹ ಒಂದೊಂದು ಹೆಣ್ಣು ಮಕ್ಕಳು, ತಾಯಂದಿರು, ಒಂದೊಂದು ಸಹೋದರ ತಂದೆಯಂದಿರು ಈ ವ್ಯಭಿಚಾರದಿಂದ ಹೊರಬರುವಂತೆ ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಹಲವಾರು ವಿಧದ ಲಜ್ಜೆಗೇಡಿತನದ ಸ್ವಭಾವದಲ್ಲಿರುವವರನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಇವತ್ತು ಸೈತಾನನು ಈ ಲೋಕದಲ್ಲಿ ಪ್ರತಿಯೊಬ್ಬರನ್ನು ಭೇಟಿಯಾಡುತ್ತಾ ಇದ್ದಾನೆ. ಅಭಿಷಕ್ತರನ್ನು ಬಿಡುತ್ತಾ ಇಲ್ಲ, ಸಾರುವವರನ್ನು ಬಿಡುತ್ತಾ ಇಲ್ಲ, ಗುರುಗಳನ್ನು ಬಿಡುತ್ತಾ ಇಲ್ಲ,
ಶುಶ್ರೂಷಕರನ್ನ ಬಿಡುತ್ತಾ ಇಲ್ಲ, ವಯಸ್ಸಾದವರನ್ನ, ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನು ಸಹ ಬಿಡುತ್ತಾ ಇಲ್ಲ. ಪ್ರತಿಯೊಬ್ಬರನ್ನ ಈ ಕಾಮವಿಲಾಸದಿಂದ, ಕಾಮದ ಪಾತ್ರೆಯಿಂದ, ಕಾಮವೆಂಬ ಪಾನ ಪಾತ್ರೆಯಿಂದ ತನ್ನತ್ತ ಸೆಳೆದುಕೊಳ್ಳುತ್ತಾ ಇದ್ದಾನೆ. ದೇವರಿಗಿಂತ ಹೆಚ್ಚಾಗಿ ಮನುಷ್ಯನ ದೇಹವನ್ನ ಪ್ರೀತಿಸುವ ಪ್ರೇರಣೆಯನ್ನು ಈ ಸೈತಾನ ಕೊಡುತ್ತಾ ಇದ್ದಾನೆ. ಪ್ರಿಯರೇ, ಇಂತಹ ಒಂದು ಹೊಂಡದಲ್ಲಿ ಬಿದ್ದಿರುವ ಪ್ರತಿಯೊಬ್ಬರಿಗಾಗಿ ಒಂದು ಪಕ್ಷ ನಾವು ಸಹ ಇದೇ ಪಾಪದ ಮಡಿಲಿನಲ್ಲಿ ಹಗಲಿರಲು ಚಿಂತಿಸುತ್ತಾ ಇದ್ದೇವಾ ಎಂಬುದನ್ನ ಆಲೋಚನೆಗೆ ತಂದುಕೊಳ್ಳುವ ಪ್ರಿಯರೇ, ಇಂಟರ್ನೆಟ್ಗಳ ಮೂಲಕವಾಗಿ, ಯೂಟ್ಯೂಬ್ಗಳ ಮೂಲಕವಾಗಿ, ಮೀಡಿಯಾಗಳ ಮೂಲಕವಾಗಿ ರಾತ್ರಿ ಹಗಲು ಮನೆಯಲ್ಲಿ ಅರಿಯದೆ, ಕುಟುಂಬಕ್ಕೆ ಅರಿಯದೆ, ಏಕಾಂಗಿತನದಲ್ಲಿ ಪಾಪಕೃತ್ಯದ ಲೈಂಗಿಕವಾದಂತಹ ಕಾರ್ಯಗಳಿಗೆ ಮನಸ್ಸು ಕೊಟ್ಟು ದೇವರಿಗೆ ವಿರುದ್ಧವಾಗಿ ಜೀವಿಸುತ್ತಿರುವಂತಹ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ ಪ್ರಿಯರೇ. ಹಾಗೂ ನಮ್ಮ ಕಣ್ಣು ಮುಂದೆ ಇರುವಂತಹ ವ್ಯಕ್ತಿಗಳನ್ನು ಸಮರ್ಪಿಸಿಕೊಳ್ಳೋಣ ಪ್ರಿಯರೇ. ಜ್ಞಾನೋಕ್ತಿಗಳ ಪುಸ್ತಕ 5ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಕಟ್ಟೆ ಕಡೆಗೆ ನಿನ್ನ ದೇಹವೆಲ್ಲ ಕರಗಿ ಹೋದಿತ್ತು, ಅಂಗಲಾಚಿ ನೀ ಕೊರಗಬೇಕಾದಿತ್ತು. ಹೌದು, ಇಂತಹ ಪಾಪಕೃತ್ಯಕ್ಕೆ ಗುರಿಯಾಗಿ ನಮ್ಮನ್ನು ವ್ಯಾಪಿಸುವಂತಹ ರೋಗಗಳಿಗೆ ನಾವು ಸಿಕ್ಕಿಕೊಳ್ಳುವಾಗ ದೇವರ ವಾಕ್ಯ ಹೇಳ್ತಾ ಇದೆ, ಕಟ್ಟೆ ಕಡೆಗೆ ನಿನ್ನ ದೇಹವೆಲ್ಲ ಕರಗಿ ಹೋದಿತ್ತು, ಅಂಗಲಾಚಿ ನೀ ಕೊರಗಬೇಕಾದಿತ್ತು. ಅದರಿಂದ ನಿನ್ನ ವ್ಯಭಿಚಾರದ ಜೀವನವನ್ನು ಬಿಟ್ಟು ಬಿಡು. ಮಗಳೇ, ಮಗನೇ, ನಿನ್ನ ವ್ಯಭಿಚಾರದ ಜೀವನವನ್ನು ಬಿಟ್ಟು ಬಿಟ್ಟು ನಿನ್ನ ದೇಹವನ್ನು ನನ್ನ ದೇವಾಲಯವನ್ನಾಗಿ ಮಾರ್ಪಡಿಸಿಕೋ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ ಪ್ರಿಯರೇ. ಆ ಪ್ರಭುವಿಗೆ ಸಮರ್ಪಿಸೋಣ, ಪ್ರಭುವಿಗೆ ನಮ್ಮನ್ನು ಸಮರ್ಪಿಸೋಣ. ಇದು ವಿಶ್ವದ ಎಲ್ಲರ ಮೇಲೆ ಪವಿತ್ರಾತ್ಮ ಪ್ರವಾಹವು ಹರಿಯುವಂತೆ ಪ್ರತಿಯೊಬ್ಬ ಮಕ್ಕಳು, ಯುವಕ ಯುವತಿಯರು, ವಯಸ್ಸಾದವರು ಪ್ರತಿಯೊಬ್ಬರು ಈ ಒಂದು ಪಿಡುಗಿನಿಂದ, ಇನ್ನ ಒಂದು ಮಾರಕವಾದ ರೋಗ ಪ್ರಿಯರೇ, ಈ ವ್ಯಭಿಚಾರ, ಈ ಕಾಮಕತನ ಎಂಬುದೊಂದು ಮಾರಕವಾದ ದೇಶದಲ್ಲಿಯೇ ಇದಕ್ಕೆ ಮದ್ದಿಲ್ಲ ಪ್ರಿಯರೇ. ಈ ಒಂದು ಪಾಪಕ್ರಿಯೆಗೆ ಯಾವುದೇ ವಿಧವಾದ ಔಷಧಿ ಇಲ್ಲ. ಪೂರ್ವಜರ ಕಾಲದಿಂದ ಇಂದಿನ ಕಾಲದವರೆಗೂ ಮುಂದಿನ ತಲೆಮಾರುಗಳಲ್ಲಿಯೂ ಇಗೋ ಈ ವ್ಯಭಿಚಾರದ ಮಾಯೆ ಎಂಬ ಸೈತಾನ, ಈ ವ್ಯಭಿಚಾರದ ಮಾಯೆ ಎಂಬಂತಹ ಹೋರಾಟದಿಂದ ಪ್ರತಿಯೊಬ್ಬ ವಿಶ್ವಾಸಿಗಳನ್ನ, ಪ್ರತಿಯೊಂದು ಕುಟುಂಬಗಳನ್ನ ನಾಶ ಮಾಡುತ್ತಾ ಇದ್ದಾರೆ. ಇಂತಹ ಒಂದು ಪ್ರಚೋದನೆಗೆ ನಾವು ಸಿಕ್ಕಿಕೊಳ್ಳದಂತೆ ಪ್ರಭುವಿಗೆ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಸ್ವಾಮಿ, ನೀವೇ ನನ್ನ ಸುಮನವಾಗಿದ್ದೀರಿ. ಸ್ವಾಮಿ, ನೀವೇ ನನ್ನ ಧ್ಯಾನವಾಗಿದ್ದೀರಿ. ಸ್ವಾಮಿ, ನೀವೇ ನನಗೆ ಸಕಲವಾಗಿದ್ದೀರಿ. ಯೇಸುವೇ, ನೀವೇ ನನಗೆ ಎಲ್ಲವಾಗಿದ್ದೀರಿ. ಸ್ವಾಮಿ, ನನ್ನ ಬಾಳಿಗೆ ಬನ್ನಿರಿ ಎಂಬುದಾಗಿ ಯೇಸುವನ್ನು ನಾವು ಕರೆಯೋಣ ಪ್ರಿಯನೇ. ಯೇಸುವನ್ನು ಕರೆಯೋಣ. ಯೇಸುವನ್ನು ಕರೆದು ನಾವು ಯೇಸುವಿನಲ್ಲಿ ಒಂದಾಗೋಣ. ಯೇಸುವಿನಲ್ಲಿ ಕರೆದು ಯೇಸುವಿನಲ್ಲಿ ನಾವು ಒಂದಾಗೋಣ. ಯಾಕೆಂದರೆ ನಾವು ಪ್ರಾರ್ಥಿಸುವಂತಹ ಪ್ರಾರ್ಥನೆ ಆ ಪ್ರಭುವಿನ ಸನ್ನಿಧಿಯಲ್ಲಿದೆ. ಆ ಪ್ರಭು ನಮ್ಮ ಸ್ವರಕ್ಕೆ ಈ ರಾತ್ರಿ ಕಿವಿಗೊಡುವರಾಗಿದ್ದಾರೆ. ಶಿಲುಬೆ ಮೇಲೆ ನಮಗಾಗಿ ತೂಗಿರುವಂತಹ ಪ್ರಭು ಯೇಸು, ನಮ್ಮೊಡನೆ ಮಾತನಾಡುವಂತಹ ಪ್ರಭು ಯೇಸು, ನಮ್ಮನ್ನು ಅಭಿಷೇಕಿಸುವಂತಹ ಪ್ರಭು ಯೇಸು, ತನ್ನ ರಕ್ತದಿಂದ ನಮಗೆ ಬಿಡುಗಡೆಯನ್ನು ಕೊಡುವ ಯೇಸು, ಆ ಯೇಸುವನ್ನ ಸಂಪೂರ್ಣವಾಗಿ ನಾವು ಸಮರ್ಪಿಸೋಣ. ಯೇಸುವಿಗೆ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸೋಣ. ನಮ್ಮ ಎರಡೂ ಕರಗಳನ್ನು ಚಾಚಿಕೊಳ್ಳುತ್ತಾ ನಮ್ಮ ಹೃದಯವನ್ನ ಪ್ರಭು ಯೇಸುವಿನಿಗೆ ಸಮರ್ಪಿಸಿಕೊಡುತ್ತಾ, ಅಪ್ಪ ಯೇಸುವೇ, ನನ್ನ ಈ ದೇಹದಲ್ಲಿ ಅಡಗಿರುವಂತಹ ಕಾಮುಕತನದ ಪ್ರಚೋದನೆ, ನನ್ನ ದೇಹದಲ್ಲಿ ಇರುವಂತಹ ವ್ಯಭಿಚಾರದ ಆಸೆಗಳು ನನ್ನನ್ನು ಬಿಟ್ಟು ಹೋಗುವಂತೆ ಸ್ವಾಮಿ ನನ್ನನ್ನು ಕರುಣಿಸಿ ಎಂದು ಪ್ರಾರ್ಥಿಸುವ. ಯಾಕೆಂದ್ರೆ ಜ್ಞಾನೋಕ್ತಿಗಳ ಪುಸ್ತಕ 5ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನರನ ಮಾರ್ಗ ಸರ್ವೇಶ್ವರನ ಕಣ್ಣಿಗೆ ಮರೆಯಿಲ್ಲ, ಆತ ವೀಕ್ಷಿಸುತ್ತಾನೆ ಮನುಷ್ಯನ ನಡತೆಯನ್ನಲ್ಲ ಎಂಬುದಾಗಿ. ಹೀಗೆ ಯಾವುದು ದೇವರ ಕಣ್ಣಿಗೆ ಮರೆಯಾದುದಿಲ್ಲ ಪ್ರಿಯರೇ. ನಾವೆಲ್ಲರೂ ಸ್ವಾಗತಿಸೋಣ. ನಮ್ಮ ಸ್ನೇಹಿತರು, ಬಂಧುಗಳು, ಕುಟುಂಬಸ್ಥರು ಎಲ್ಲರನ್ನ ಸ್ವಾಗತಿಸೋಣ ಈ ಆರಾಧನೆಗೆ. ನಿಮ್ಮ ಎಲ್ಲ ಫೇಸ್ಬುಕ್ ಗ್ರೂಪ್ಗಳಿಗೆ ಪ್ರಿಯರೇ ಶೇರ್ ಮಾಡಿ ಪ್ರಿಯರೇ. ನಾವು ಪ್ರಭುವನ್ನ ಕರೆಯೋಣ, ಪ್ರಭುವನ್ನ ಕರೆದು ನಾವು ಹಾಡೋಣ. ಸುಮನವು ನೀನೆ ನನ್ನ ಧ್ಯಾನವು, ನೀನೆ ನನ್ನ ಸಕಲವು, ಯೇಸು ಸ್ವಾಮಿಯೇ. ಸರಿ, ನೀನೆ ನನ್ನ ಸುಮನವು, ನೀನೆ ನನ್ನ ಧ್ಯಾನವು, ನೀನೆ ನನ್ನ ಸಕಲವು, ಯೇಸು ಸ್ವಾಮಿಯೇ, ಯೇಸು ಸ್ವಾಮಿಯೇ. ನೀನೆ ನನ್ನ ಸುಮನವು, ನೀನೆ ನನ್ನ
ನೀನೆ ನನ್ನ ಸಕಲವು ಯೇಸು ಸ್ವಾಮಿಯೇ, ಯೇಸು ಸ್ವಾಮಿಯೇ. ಹೌದು ಪ್ರಿಯರೇ, ಆ ಪ್ರಭು ಯೇಸು ನಮಗೆ ಸೂತ್ರಧಾರಿಯಾಗಿದ್ದಾರೆ. ನಾವು ದಾರಿ ತಪ್ಪುವಾದ ಸೂತ್ರಧಾರಿಯಾಗಿ ಆ ಪ್ರಭು ಯೇಸು ನಮ್ಮೊಡನೆ ಬರುವರಾಗಿದ್ದಾರೆ. ಆ ಪ್ರಭು ಯೇಸು ನಮಗೆ ಧೈರ್ಯಶಾಲಿಯಾಗಿದ್ದಾರೆ. ಧೈರ್ಯ ಕುಂದಿ ಹೋಗಲು ನಾವು ಮಾಡಿದ ತಪ್ಪಿನ ನಿಮಿತ್ತವಾಗಿ ನಮ್ಮಲ್ಲಿ ಕೊರತೆಗಳು ಬರಲು ಪ್ರಿಯರೇ ಸಂಪೂರ್ಣವಾಗಿ ಸಮರ್ಪಿಸೋಣ. ಆ ಪ್ರಭು ಯೇಸುವೆ ನಮ್ಮ ಜೀವನಕ್ಕೆ ಸೂತ್ರಧಾರಿ. ಆ ಸೂತ್ರಧಾರಿ ಆಗಿರುವ ಪ್ರಭು ಯೇಸುವಿಗೆ ನಾವು ಆಹ್ವಾನವನ್ನು ಕೊಡೋಣ. ಯೇಸುವೆ, ನಮ್ಮಲ್ಲಿ ಬನ್ನಿರಿ ಸ್ವಾಮಿ, ಇದನ್ನು ಜಯಿಸಲು ನನಗೆ ಶಕ್ತಿಯನ್ನು ಕೊಡಿರಿ ಸ್ವಾಮಿ, ಈ ಲೋಕದ ಆಸೆ ಮೋಹಗಳನ್ನು ಜಯಿಸಲು ನನಗೆ ಶಕ್ತಿಯನ್ನು ಕೊಡಿರಿ ಎಂಬುದಾಗಿ ಪ್ರಿಯರೇ ಆ ಪ್ರಭು ಯೇಸುವಲ್ಲಿ ನಾವು ಒಂದಾಗೋಣ. ನೀನೆ ನನ್ನ ಸೂತ್ರಧಾರಿ, ದಾರಿ ತಪ್ಪಲು ನೀನೆ ನನ್ನ ಸೂತ್ರಧಾರಿ, ದಾರಿ ತಪ್ಪಲು ನೀನೆ ನನ್ನ ಧೈರ್ಯಶಾಲಿ, ಧೈರ್ಯಗುಂದಲು ನೀನೆ ನನ್ನ ಸುಮನವು, ನೀನೆ ನನ್ನ ಧ್ಯಾನವು, ನೀನೆ ನನ್ನ ಸಕಲವು ಯೇಸು ಸ್ವಾಮಿಯೇ. ನೀನೆ ನನ್ನ ಸುಮನವು, ನೀನೆ ನನ್ನ ಧ್ಯಾನವು, ನೀನೆ ನನ್ನ ಸಕಲವು ಯೇಸು ಸ್ವಾಮಿಯೇ. ನೀನೆ ನನ್ನ ಬೆಳಕ ಕಿರಣ, ಮುಸುಕು ಮೂಡಲು ನೀನೆ ನನ್ನ ಬೆಳಕ ಕಿರಣ, ಮುಸುಕು ಮೂಡಲು ನೀನೆ ನನ್ನ ಮನದ ದೈವ, ಗೆಲುವ ಕಾಣಲು ನೀನೆ ನನ್ನ ಸುಮನವು, ನೀನೆ ನನ್ನ ಜ್ಞಾನವು, ನೀನೆ ನನ್ನ ಸಕಲವು ಯೇಸು ಸ್ವಾಮಿಯೇ. ನೀನೆ ನನ್ನ ಸುಮನವು, ನೀನೆ ನನ್ನ ಧ್ಯಾನವು, ನೀನೆ ನನ್ನ ಸಕಲವು ಯೇಸು ಸ್ವಾಮಿಯೇ. ನೀನೆ ನನ್ನ ಗೆಲುವ ಮೂರ್ತಿ, ಸೋಲನಪ್ಪನು ನೀನೆ ನನ್ನ ಗೆಲುವ ಮೂರ್ತಿ, ಸೋಲನಪ್ಪನು ನೀನೆ ನನ್ನ ತ್ಯಾಗ ಸ್ಫೂರ್ತಿ, ನಿರಶನಾಗಲು ನೀನೆ ನನ್ನ ಸುಮನವು, ನೀನೆ ನನ್ನ ಧ್ಯಾನವು, ನೀನೆ ನನ್ನ ಸಕಲವು ಯೇಸು ಸ್ವಾಮಿಯೇ. ನೀನೆ ನನ್ನ ಸುಮನವು, ನೀನೆ ನನ್ನ ಧ್ಯಾನವು, ನೀನೆ ನನ್ನ ಸಕಲವು ಯೇಸು ಸ್ವಾಮಿಯೇ. ನೀನೆ ನನ್ನ ಸುಮನವು, ನೀನೆ ನನ್ನ ಧ್ಯಾನವು, ನೀನೆ ನನ್ನ ಸಕಲವು ಯೇಸು ಸ್ವಾಮಿಯೇ. ನೀನೆ ನನ್ನ ಸುಮನವು, ನೀನೆ ನನ್ನ ಧ್ಯಾನವು, ನೀನೆ ನನ್ನ ಸಕಲವು ಯೇಸು ಸ್ವಾಮಿಯೇ, ಯೇಸು ಸ್ವಾಮಿಯೇ. ನೀನೆ ನನ್ನ ಸುಮನವು, ನೀನೆ
ನನ್ನ ಧ್ಯಾನವು, ನೀನೆ ನನ್ನ ಸಕಲವು. ಯೇಸು ಸ್ವಾಮಿಯೇ, ಯೇಸು ಸ್ವಾಮಿಯೇ, ಯೇಸು ಸ್ವಾಮಿಯೇ, ಯೇಸು ಸ್ವಾಮಿಯೇ. ಹೌದು ಪ್ರಿಯರೇ, ನಮ್ಮ ಸುಮನವಾಗಿದ್ದಾರೆ, ನಮ್ಮ ಸಕಲವಾಗಿದ್ದಾರೆ. ಆ ಪ್ರಭು ಯೇಸುವಿಗೆ ನಮ್ಮ ದೇಹವನ್ನು ಸಮರ್ಪಿಸೋಣ. ಪ್ರಿಯರೇ, ನಮ್ಮ ದೇಹದ ಮೇಲೆ ಕೈ ಇಟ್ಟುಕೊಳ್ಳೋಣ, ನಮ್ಮ ತಲೆಯ ಮೇಲೆ ಕೈ ಇಟ್ಟುಕೊಳ್ಳೋಣ. ಪ್ರಿಯರೇ, ನಮ್ಮ ಶಿರಸ್ಸಿನ ಮೇಲೆ ಕೈ ಇಟ್ಟುಕೊಂಡು ನಾನು ಹೇಳಿಕೊಡುವ ಪ್ರಾರ್ಥನೆಯನ್ನು ಪುನರಾವರ್ತಿಸಿರಿ. ವಿಶ್ವಾಸದಲ್ಲಿ ಯೇಸುವಿಗೆ, ಯೇಸುವೆ ಇದನ್ನು ನಿಮ್ಮ ಕರಗಳನ್ನಾಗಿ ಮಾರ್ಪಡಿಸಿರಿ ಯೇಸುವೆ ಎಂಬುದಾಗಿ. ಯೇಸುವೆ ಈ ಕೈಗಳನ್ನ ನಿಮ್ಮ ಕೈಗಳನ್ನಾಗಿ ಮಾರ್ಪಡಿಸಿರಿ ಯೇಸುವೆ ಎಂಬುದಾಗಿ ಹೇಳು. ನಿಮ್ಮ ಒಂದು ಕೈಯನ್ನ ನಿಮ್ಮ ಶಿರಸ್ಸಿನ ಮೇಲೆ ಇಟ್ಟುಕೊಳ್ಳಿ. ನಾನು ಹೇಳಿಕೊಡುವ ಪ್ರಾರ್ಥನೆಯನ್ನು ಪುನರಾವರ್ತಿಸಿರಿ. ಯೇಸುವೆ, ನಿಮ್ಮ ಸಾನ್ನಿಧ್ಯದಲ್ಲಿ ನಿಮ್ಮ ಮುಂದೆ ನನ್ನನ್ನು ನಾನು ಸಮರ್ಪಿಸಿಕೊಳ್ಳುತ್ತೇನೆ. ನನ್ನ ಜೀವನದಲ್ಲಿ ನನ್ನೊಳಗೆ ಪ್ರವೇಶಿಸಿದ ಅಂಧಕಾರ ಶಕ್ತಿಯ, ಲೋಕದ ಪ್ರಚೋದನೆಯ, ವ್ಯಭಿಚಾರದ ಇಚ್ಛೆಗಳು, ವ್ಯಭಿಚಾರದ ಚಿಂತೆಗಳು, ವ್ಯಭಿಚಾರದ ಪ್ರಲೋಭನೆಗಳು ಎಲ್ಲಿಂದ ನನ್ನೊಳಗೆ ಪ್ರವೇಶಿಸಿತೋ ಸ್ವಾಮಿ, ಎಲ್ಲಿಂದ ಪ್ರಾರಂಭವಾಯಿತೋ, ಯಾವ ದಿನದಲ್ಲಿ, ಯಾವ ಕ್ಷಣದಲ್ಲಿ ನನ್ನೊಳಗೆ ಈ ವ್ಯಭಿಚಾರದ ಮೋಹವು, ಆಸೆಯು ಬಿತ್ತಲ್ಪಟ್ಟಿತೋ, ಆ ಸಮಯವನ್ನ, ಆ ದಿನವನ್ನ, ಆ ಗಳಿಗೆಯನ್ನ ಯೇಸುವೇ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿಕೊಡುತ್ತೇನೆ. ನಿಮ್ಮ ಪೂಜ್ಯ ಶರೀರಕ್ಕೆ ಒಪ್ಪಿಸಿಕೊಡುತ್ತೇನೆ. ಈ ವ್ಯಭಿಚಾರದ ಕಾಮ ಮೋಹ ವಿಲಾಸಗಳು ಒಂದು ಪಕ್ಷ ನನ್ನ ಎತ್ತ ತಂದೆ ತಾಯಿಯಿಂದ, ನನ್ನ ಪೂರ್ವಜರಿಂದ ನನ್ನಲ್ಲಿ ಬಿತ್ತಲ್ಪಟ್ಟಿದ್ದೆ. ಆದರೆ ಯೇಸುವೇ, ಅವುಗಳನ್ನು ನಿಮ್ಮ ವಾಕ್ಯದ ಶಕ್ತಿಯಿಂದ ನಾಶ ಮಾಡಿರಿ. ಹಗಲು ರಾತ್ರಿ ನನ್ನ ಮನಸ್ಸಿನಲ್ಲಿ ಪ್ರಚೋದನೆ ತರುವಂತಹ ಸಿನಿಮಾವನ್ನು ನೋಡುವಾಗ, ಸೀರಿಯಲ್ಗಳನ್ನು ನೋಡುವಾಗ, ನೆಟ್ವರ್ಕ್ನ ಮೂಲಕವಾಗಿ ನಾನು ಕೆಲವು ಅಸಖ್ಯ ದೃಶ್ಯಗಳನ್ನು ನೋಡುವಾಗ, ನೋಡಿದ ಕ್ಷಣಗಳಲ್ಲಿ ಎಷ್ಟೋ ಕಾಲಗಳ ಹಿಂದೆ ನಾನು ನೋಡಿದ್ದಾದರೂ ಸಹ ಇಂದಿನವರೆಗೂ ನನ್ನ ಕಣ್ಣುಗಳಲ್ಲಿಯೂ ನನ್ನ ಹೃದಯದಲ್ಲಿಯೂ ಸದಾ ಮೆಲುಕು ಹಾಕುವಂತಹ ಸಂದರ್ಭಗಳು ಶಪಿಸಲ್ಪಡಲಿ. ಯೇಸುವೇ, ನನ್ನಿಂದ, ಯೇಸುವೇ, ತಂದೆಯಾದ ತಾಯಿಯಾದ ನನ್ನಿಂದ ನನ್ನ ಮಕ್ಕಳಲ್ಲಿಯೂ ಹೊರಟು ಕ್ರಿಯೆ ಮಾಡುತ್ತಿರುವಂತಹ, ಅವರ ಹೃದಯದಲ್ಲಿ, ಅವರ ದೇಹದಲ್ಲಿಯೂ ಅವರ ಆತ್ಮವನ್ನು ಕಲ್ಮಶ ಮಾಡಲು ಕಾರಣವಾಗುತ್ತಿರುವ ನನ್ನ ಯಾವುದೇ ದೈಹಿಕ ದುರಿಚ್ಛೆಯ ಆಸೆಗಳು ಸ್ವಾಮಿ ನನ್ನ ಮಕ್ಕಳನ್ನ ಬಲಿ ತೆಗೆದುಕೊಳ್ಳದಂತೆ ಮಾಡಿರಿ. ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆಯನ್ನ ನಮ್ಮ ಮಕ್ಕಳಿಗೆ ಕರುಣಿಸಿರಿ ಸ್ವಾಮಿ. ವ್ಯಭಿಚಾರ ಮೋಹದ ನಿಮಿತ್ತವಾಗಿ ನಾನು ನಿಮ್ಮ ಮುಂದೆ ಮಾಡಿದಂತಹ ಅಸಖ್ಯ ಕಾರ್ಯಗಳಿಗಾಗಿ ಕ್ಷಮೆ ಯಾಚಿಸುತ್ತೇನೆ. ದೈಹಿಕ ದುರಿಚ್ಛೆಗಳ ದುರಾಸೆಗಳನ್ನು ಪೂರೈಸಿಕೊಳ್ಳಲು ಲೈಂಗಿಕ ಆಸಕ್ತಿಯಿಂದ ಹಲವಾರು ವಿಧದಲ್ಲಿ ಹಲವಾರು ವ್ಯಕ್ತಿಗಳೊಡನೆ, ಸ್ತ್ರೀ ಪುರುಷರೊಡನೆ ನಾನು ಮಾಡಿದ ವ್ಯಭಿಚಾರಕ್ಕಾಗಿ ಕ್ಷಮೆ ಯಾಚಿಸುತ್ತೇನೆ, ಪಶ್ಚಾತ್ತಾಪ ಪಡುತ್ತೇನೆ. ಹಾಗೂ ಪ್ರಾಣಿಗಳೊಡನೆ ಅಥವಾ ಪುರುಷರೊಡನೆ, ಪುರುಷರೊಡನೆ, ಸ್ತ್ರೀಯರೊಡನೆ ಹೀಗೆ ಹಲವಾರು ವಿಧದಲ್ಲಿ ದೈಹಿಕ ಆಶೆಗಳನ್ನು ಪೂರೈಸಿಕೊಳ್ಳಲು ನಾನು ಮಾಡಿದ ಪ್ರತಿಯೊಂದು ಅಲ್ಪವಾದ ಕಾರ್ಯಗಳಿಗಾಗಿ ಸ್ವಾಮಿ ನಿಮ್ಮ ಮುಂದೆ ಪಶ್ಚಾತ್ತಾಪದಿಂದ ಕ್ಷಮೆ ಯಾಚಿಸುತ್ತೇನೆ. ನನ್ನ ಮೇಲೆ ಕರುಣೆ ತೋರಿರಿ ಸ್ವಾಮಿ, ನನ್ನ ಮೇಲೆ ದಯೆ ತೋರಿರಿ, ನನ್ನ ಕುಟುಂಬದ ಮೇಲೆ ದಯೆ ತೋರಿರಿ. ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು
ಅಭಿಷೇಕಿಸಿರಿ. ನನ್ನ ಕಣ್ಣುಗಳನ್ನು ಶುದ್ಧೀಕರಿಸಿರಿ, ನನ್ನ ಹೃದಯವನ್ನು ಶುದ್ಧೀಕರಿಸಿರಿ, ನನ್ನ ಮನಸ್ಸನ್ನು ಶುದ್ಧೀಕರಿಸಿರಿ, ನನ್ನ ದೇಹವನ್ನು ಶುದ್ಧೀಕರಿಸಿರಿ. ಈ ದೇಹವನ್ನ ನಿಮ್ಮ ದೇವಾಲಯವನ್ನಾಗಿ ಮಾರ್ಪಡಿಸಿರಿ. ಯೇಸುವೇ, ತಲೆಯಿಂದ ಪಾದದವರೆಗೂ ನಿಮ್ಮ ಪರಿಶುದ್ಧ ರಕ್ತಕ್ಕೆ ನನ್ನನ್ನು ಸಮರ್ಪಿಸಿಕೊಳ್ಳುತ್ತಾ ಪಿತ, ಸುತ, ಪವಿತ್ರಾತ್ಮರ ನಾಮದಲ್ಲಿ ನನ್ನನ್ನು ಬಂಧಿಸಿರುವ ಎಲ್ಲ ವ್ಯಭಿಚಾರದ ಮೋಹಗಳು, ವ್ಯಭಿಚಾರದ ಆಸೆಗಳು, ಕೆಟ್ಟ ಕಣ್ಣುಗಳು ನನ್ನನ್ನು ಬಿಟ್ಟು ತೊಲಗುವಂತೆ ನೀವು ಕಟ್ಟಳೆಯನ್ನು ಕೊಡಿರಿ ಎಂದು ನಿಮ್ಮ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ. ಆಮೆನ್, ಆಮೆನ್, ಆಮೆನ್. ದೇವರ ಆಲಯ, ದೇವಾಲಯ, ದೇವರ ಆಲಯ ಪರಿಶುದ್ಧ, ದೇವರ ಮನೆಯು ನಾನಾಗಿ, ದೇವರ ಮನೆಯು ನೀನಾಗಿಯೇ. ಹೃದಯದ ಮೇಲೆ ಕೈ ಇಟ್ಟುಕೊಳ್ಳೋಣ ಪ್ರಿಯರೇ. ಹೃದಯದ ಮೇಲೆ ಕೈ ಇಟ್ಟುಕೊಂಡು ಈ ದೇಹವನ್ನು ಮಲಿನ ಮಾಡಿಕೊಂಡಂತ ಎಲ್ಲ ಸಮಯಗಾಗಿ ಕ್ಷಮೆ ಯಾಚಿಸುತ್ತಾ ಪ್ರಭು ಯೇಸುವನ್ನು ನಮ್ಮ ಹೃದಯಕ್ಕೆ ಕರೆಯೋಣ. ದೇವರ ಆಲಯ, ದೇವಾಲಯ, ದೇವರ ಆಲಯ ಪರಿಶುದ್ಧ, ದೇವರ ಮನೆಯು ನಾನಾಗಿ, ದೇವರ ಮನೆಯು ನೀನಾಗಿ. ಪಿತನು ನಿನ್ನಲ್ಲಿ ಬಾಳುವರು, ಯೇಸು ನಿನ್ನಲ್ಲಿ ಬಾಳುವರು, ಆತ್ಮರು ನಿನ್ನಲ್ಲಿ ಬಾಳುವರು. ಹಾಲೆಲೂಯಾ. ಯೇಸು ನಿನ್ನಲ್ಲಿ ಬಾಳುವರು, ಆತ್ಮರು ನನ್ನಲ್ಲಿ ಬಾಳುವರು, ದೇವರು ನಿನ್ನಲ್ಲಿ ಬಾಳುವರು. ಹಾಲೆಲೂಯಾ. ವಿಶ್ವಾಸದಿಂದ ಪ್ರಿಯರೇ, ಮತ್ತೊಂದು ಸಾರಿ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟುಕೊಳ್ಳಿ. ವಿಶ್ವಾಸದಲ್ಲಿ ಸೇರಿ ಹಾಡಿ ಪ್ರಿಯರೇ. ಇದು ದೇವರ ಆಲಯ, ದೇಹವೆಂಬ ಆಲಯ, ದೇವರು ವಾಸ ಮಾಡುವ ಆಲಯ. ನಿನ್ನ ದೇಹ ಪರಿಶುದ್ಧ, ಯೇಸುವಿಗೆ ಸಮರ್ಪಿಸು. ದೇವರ ಆಲಯ, ದೇವಾಲಯ, ದೇವರ ಆಲಯ ಪರಿಶುದ್ಧ, ದೇವರ ಮನೆಯು ನಾನಾಗಿ, ದೇವರ ಮನೆಯು ನೀನಾಗಿ. ಪಿತನು ನನ್ನಲ್ಲಿ ಬಾಳುವರು, ಯೇಸು ನನ್ನಲ್ಲಿ ಬಾಳುವರು, ಆತ್ಮರು ನನ್ನಲ್ಲಿ ಬಾಳುವರು. ಹಾಲೆಲೂಯಾ. ಪಿತನು ನಿನ್ನಲ್ಲಿ ಬಾಳುವರು, ಯೇಸು ನಿನ್ನಲ್ಲಿ ಬಾಳುವರು, ಆತ್ಮರು ನಿನ್ನಲ್ಲಿ ಬಾಳುವರು. ಹಾಲೆಲೂಯಾ. ದೇವರ ಆಲಯ, ದೇವಾಲಯ, ಮಗನೇ, ದೇವರ ಆಲಯ ಪರಿಶುದ್ಧ. Hallelujah, 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 hallelujah,
Hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, amen, hallelujah, hallelujah, amen, hallelujah, Yesue, hallelujah, Yesue, hallelujah, ಮುಟ್ಟಿರಿ ಯೇಸುವೆ ನನ್ನ ದೇಹವನ್ನು ಮುಟ್ಟಿರಿ, ಮುಟ್ಟಿರಿ ಯೇಸುವೆ ನನ್ನ ಕಣ್ಣುಗಳನ್ನು ಮುಟ್ಟಿರಿ, ಮುಟ್ಟಿರಿ ಯೇಸುವೆ ನನ್ನ ಹೃದಯವನ್ನು ಮುಟ್ಟಿರಿ, ಯೇಸುವೆ ಬನ್ನಿರಿ ನನ್ನಲ್ಲಿ ವಾಸ ಮಾಡಿರಿ. ಹಾಲೆಲೂಯಾ ಆಮೆನ್, ಹಾಲೆಲೂಯಾ ಆಮೆನ್, ಹಾಲೆಲೂಯಾ ಆಮೆನ್, ಹಾಲೆಲೂಯಾ, ಹಾಲೆಲೂಯಾ ಆಮೆನ್, ಹಾಲೆಲೂಯಾ ಆಮೆನ್, ಹಾಲೆಲೂಯಾ ಆಮೆನ್, ಹಾಲೆಲೂಯಾ, 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 ಹಾಲೆಲೂಯಾ. ಪ್ರಿಯರೆಲ್ಲರೂ ವಾಗ್ದಾನದ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಪ್ರಭುದೇವರ ವಾಗ್ದಾನ ಪ್ರಾರ್ಥನೆ ಪ್ರಿಯರೇ, ಇದನ್ನು ವಿಶ್ವಾಸದಿಂದ ಹೇಳುವವರ ಜೀವನದಲ್ಲಿ ಮಹದದ್ಭುತ ಕಾರ್ಯಗಳನ್ನು ಕಾಣಲು ಸಾಧ್ಯ. ಈ ಪ್ರಾರ್ಥನೆ ನಿಮಗೆ ಬೇಕಾದರೆ ಖಂಡಿತವಾಗಿ ಈ ಪ್ರಾರ್ಥನೆ ನಿಮಗೆ ಕಳಿಸಿಕೊಡ್ತೇವೆ. ಇದನ್ನ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೇವೆ. ದಯವಿಟ್ಟು ಈ ಪ್ರಾರ್ಥನೆಗಳನ್ನು ಬರೆದಿಟ್ಟುಕೊಳ್ಳಿ. ಒಂದು ಒಳ್ಳೆಯ ಪತ್ರದ ಮೇಲೆ ಬರೆದಿಟ್ಟುಕೊಳ್ಳಿ ಪ್ರಿಯರೇ. ಯಾಕೆಂದರೆ ಈ ವಾಗ್ದಾನದ ಪ್ರಾರ್ಥನೆ ಈ ರೀತಿಯಾಗಿ ಇರುತ್ತದೆ ಪ್ರಿಯರೇ. ಹೌದು, ವಾಗ್ದಾನದ ಪ್ರಾರ್ಥನೆ, ನಾವು ಆಡುವಂತ ಹೇಳುವಂತ ಈ ಪ್ರಾರ್ಥನೆ ನಮ್ಮೆಲ್ಲರ ಜೀವನದಲ್ಲಿ ಆಶೀರ್ವಾದವನ್ನು ತರುತ್ತದೆ ಪ್ರಿಯರೇ. ಒಂದು ಅಭಿಷೇಕವನ್ನು ತರುತ್ತದೆ ಪ್ರಿಯರೇ. ಆಶೀರ್ವಾದದ ಅಭಿಷೇಕದಿಂದ ಈ ವಾಗ್ದಾನದ ಪ್ರಾರ್ಥನೆಯನ್ನು ನಾವು ಹೇಳಬೇಕು. ಅದರಿಂದ ಈ ಸಮಯದಲ್ಲಿ ಈ ವಾಗ್ದಾನದ ಪ್ರಾರ್ಥನೆಯನ್ನ ನಾವೆಲ್ಲರೂ ಹೇಳೋಣ. ನಾವೆಲ್ಲರೂ ಈ ವಾಗ್ದಾನದ ಪ್ರಾರ್ಥನೆಯಲ್ಲಿ ಒಂದಾಗೋಣ ಪ್ರಿಯರೇ, ಒಂದಾಗೋಣ. ನನ್ನ ಪ್ರಿಯ ಪ್ರಭು ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವೆರಗಿ ಸ್ತುತಿಸಿ ಆರಾಧಿಸುತ್ತೇನೆ, ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಆತನ ಮಧ್ಯಸ್ಥಿಕೆಯಲ್ಲಿ, ಪರಿಶುದ್ಧ ಪೂಜ್ಯ ತಾಯಿ ಮಾತಮರ ಮಧ್ಯಸ್ಥಿಕೆಯಲ್ಲಿ, ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನ, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಯೇಸುವೆ. ಆಮೇನ್, ಆಮೇನ್, ಆಮೇನ್. ಹೌದು ಪ್ರಿಯರೇ, ಇದು ಸ್ವರ್ಗೀಯ ಯಾತ್ರೆಯ ಪ್ರಾರ್ಥನೆಯಾಗಿದೆ. ನಿಮಗೆ ಇವು ಲಭ್ಯ ಬೇಕು ಎಂಬುದಾದರೆ ಪ್ರಿಯರೇ, ನೀವು ತಿಳಿಸುವುದಾದರೆ ಇದನ್ನ ನಿಮಗೆ ಪೋಸ್ಟಲ್ ಅಲ್ಲಿ ನಾವು ಕಳಿಸಿಕೊಡ್ತೇವೆ.
ಈ ಸ್ವರ್ಗೀಯ ಯಾತ್ರೆಯ ಈ ಪ್ರಾರ್ಥನೆ ನಿಮ್ಮ ಮನೆಯಲ್ಲಿ, ನಿಮ್ಮ ಪೀಠದಲ್ಲಿ ಇಡಿ. ಈ ಕೊಟ್ಟಿರುವಂತಹ ಕೆಳಭಾಗದಲ್ಲಿ ನಿಮ್ಮ ಫೋಟೋವನ್ನು ಹಾಕಿ ಅಥವಾ ನಿಮ್ಮ ಕುಟುಂಬ ಫೋಟೋವನ್ನು ಹಾಕಿ ನಿಮ್ಮ ಅಳ್ತಾರ್ನಲ್ಲಿ ಇಟ್ಟು ಪ್ರಾರ್ಥಿಸಿ ಪ್ರಿಯರೇ. ಪ್ರತಿದಿನ ಬೆಳಗಿನ ಜಾವದಲ್ಲಿ, ಮಧ್ಯಾಹ್ನದಲ್ಲಿ, ರಾತ್ರಿಯಲ್ಲಿ ನೀವು ಈ ಅಭಿಷೇಕ ಪ್ರಾರ್ಥನೆಯ ವಾಗ್ದಾನ ಪ್ರಾರ್ಥನೆಯನ್ನು ಹೇಳುವಾಗ ನಿಮ್ಮ ಜೀವನದಲ್ಲಿ ಆಶೀರ್ವಾದವನ್ನ ಹೇರಾಳವಾಗಿ ಕಾಣುತ್ತೀರಿ. ಹೀಗೆ ಈ ಅಭಿಷೇಕ ಪ್ರಾರ್ಥನೆ, ಈ ವಾಗ್ದಾನ ಪ್ರಾರ್ಥನೆ ನಿಮಗೆ ಬೇಕಾದರೆ ಖಂಡಿತವಾಗಿಯೂ ನಾವು ನಿಮಗೆ ಕಳಿಸಿಕೊಡ್ತೇವೆ. ಅದಕ್ಕಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಪ್ರಿಯ ವಿಶ್ವಾಸದಿಂದ ನಾವು ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಲಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಲಿ. ತಾಯಿ ಮಾತೆ ಮರಿಯವರ ಕರಗಳಿಗೆ ಸಮರ್ಪಿಸಿಕೊಳ್ಳುತ್ತಾ, ಅಮ್ಮ ನನ್ನ ಕುಟುಂಬದ ರಾಣಿಯಾಗಿ ಬನ್ನಿ ಅಮ್ಮ ಎಂಬುದಾಗಿ ನಮ್ಮ ಓ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಲಿ. ಆಮೆನ್. ಅಪ್ಪ ತಂದೆ, ಈ ರಾತ್ರಿ ನಾವು ಮಲಗಲು ಹೋಗುತ್ತಾ ಇದ್ದೇವೆ ಸ್ವಾಮಿ. ನಿಮ್ಮ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುವ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಇಂದು ನಮ್ಮ ಈ ಜೀವನಾವಧಿಯ ದಿನ ಕೊನೆಯ ದಿನವಾಗುವುದಾದರೆ ಸ್ವಾಮಿ, ಈ ಲೋಕದ ಇಹಲೋಕದ ಪಯಣ ಇಂದು ಕೊನೆಯದಾಗುವುದಾದರೆ ಸ್ವಾಮಿ, ನಾವು ಈ ಲೋಕದಲ್ಲಿ ಅರಿಯದ ಮಾಡಿದ ಪಾಪಗಳನ್ನು ಕ್ಷಮಿಸಿ ನಮಗೆ ಒಳ್ಳೆಯ ಮರಣವನ್ನು ಕೊಡಿ, ಸ್ವರ್ಗರಾಜ್ಯವನ್ನು ಕೊಡಿ. ಅಥವಾ ನಾವು ಈ ಲೋಕದಲ್ಲಿ ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ನಾಳೆ ಒಳ್ಳೆಯ ಪ್ರಜೆಯಾಗಿ, ವಿಶ್ವಾಸಿಯಾಗಿ, ನಿಮ್ಮ ಚಿತ್ತವನ್ನು ನೆರವೇರಿಸುವ ಮಗನಾಗಿ, ಮಗಳಾಗಿ ಬಾಳುವಂತೆ ಮಾಡಿರಿ ಸ್ವಾಮಿ. ಈ ದಿನದಲ್ಲಿ ಐಸಿಯುಗಳಲ್ಲಿಯೂ ವೆಂಟಿಲೇಟರ್ ಅಲ್ಲಿಯೂ ಮರಣದ ಶೈಲಿರುವಂತಹ ಪ್ರತಿಯೊಂದು ರೋಗಿಗಳನ್ನು ಒಪ್ಪಿಸಿಕೊಡುತ್ತೇನೆ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿದ ತೋರಿರಿ ರಾಜ ಸ್ವಾಮಿ. ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂತಹ ಎಲ್ಲ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸುವಂತಹ ದೇವರು ನೀವಾಗಿದ್ದೀರಿ. ತತ್ತರಿಸುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿದ ತೋರಿರಿ ರಾಜ. ಹೌದು ಸ್ವಾಮಿ, ಪ್ರಾರ್ಥಿಸುವ ಮಕ್ಕಳ ಮೊರೆಯನ್ನು ಆಲಿಸುವರು ನೀವಾಗಿದ್ದೀರಿ. ಅಂತೆ ಈ ದಿನದಲ್ಲಿ ಆತ್ಮಹತ್ಯೆ ಮಾಡಿ ಮರಣ ಹೊಂದಿದವರನ್ನ, ಕೊಲೆಗೈಯಲ್ಪಟ್ಟಂತವರನ್ನ, ಯುದ್ಧದಲ್ಲಿ ಮಡಿದವರನ್ನ, ಪ್ರಕೃತಿ ವಿಕೋಪದಲ್ಲಿ ಮರಣ ಹೊಂದಿದವರನ್ನ ಸ್ವಾಮಿ, ನೆಲೆಯಿಲ್ಲದ ಅಲಿತಿರುವಂತಹ ಆತ್ಮಗಳನ್ನ, ಉತ್ತರಿಸುವ ಸ್ಥಳದಲ್ಲಿರುವಂತಹ ಎಲ್ಲ ಆತ್ಮಗಳನ್ನ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿಕೊಡುತ್ತೇವೆ. ಅವರೆಲ್ಲರ ಮೇಲೆ ಕರುಣೆ ತೋರಿದ ತೋರಿರಿ ರಾಜ ಸ್ವಾಮಿ. ಅಂತೆಯೇ ಕುಟುಂಬದಲ್ಲಿ ಸಮಾಧಾನವಿಲ್ಲದೆ, ಶಾಂತಿ ಇಲ್ಲದೆ, ನೆಮ್ಮದಿಯಿರುವಂತಹ ಒಂದೊಂದು ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ವಿಶೇಷವಾಗಿ ಇಂದು ನಾವು ಪ್ರಾರ್ಥಿಸಿದ ಹಾಗೆ ವ್ಯಭಿಚಾರದಲ್ಲಿ ಬಿದ್ದು ಹೋಗಿರುವಂತಹ ಇಡೀ ವಿಶ್ವದ ಮಾನವ ಕೋಟಿಯ ಮೇಲೆ ಕರುಣೆ ತೋರಿದ ತೋರಿರಿ ಸ್ವಾಮಿ. ಆಶೀರ್ವದಿಸಿರಿ ಸ್ವಾಮಿ. ಇಡೀ ವಿಶ್ವದ ಎಲ್ಲ ಶುಶ್ರೂಷಕರನ್ನ, ಅವರ ಕುಟುಂಬಗಳನ್ನ, ಎಲ್ಲ ಗುರುಗಳನ್ನ, ಧರ್ಮಾಧ್ಯಕ್ಷರುಗಳನ್ನ, ಪೋಪ್ ಫ್ರಾನ್ಸಿಸ್ ಅವರನ್ನ, ಪೋಪ್ ಬೆನೆಡಿಕ್ಟ್ ಅವರನ್ನ, ಎಲ್ಲ ಸಭಾಪಾಲಕರನ್ನ, ಎಲ್ಲ ಪಾಸ್ಟರ್ಸ್ಗಳನ್ನ, ಎಲ್ಲ ಸಭೆಯನ್ನ, ಎಲ್ಲ ಭಕ್ತ ವಿಶ್ವಾಸಿಗಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಕರುಣೆ ತೋರಿ ದಯೆ ತೋರಿರಿ ರಾಜ ಸ್ವಾಮಿ. ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡಂತಹ ಎಲ್ಲ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಆ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ರಾಜ ಸ್ವಾಮಿ. ಈ ರಾತ್ರಿಯಲ್ಲಿಯೂ ಈ ದಿನದಲ್ಲಿಯೂ ಒಂದೊತ್ತು ಊಟಕ್ಕಾಗಿ ಅರಿಯುತ್ತಿರುವಂತಹ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ಹಸಿವಿನಿಂದ ಮಲಗಿರುವ ಮಕ್ಕಳನ್ನ, ಆಸ್ಪತ್ರೆಗೆ ದಾಖಲಾಗಲು ಅಸಾಧ್ಯವಾಗದಿರುವಂತಹ ಮಕ್ಕಳನ್ನ, ಔಷಧಿ ತೆಗೆದುಕೊಳ್ಳಲಾಗದಿರುವಂತಹ ಮಕ್ಕಳನ್ನ ಸ್ವಾಮಿ ನಿಮಗೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ನಿಮ್ಮ ಶಿಲುಬೆ ಬುಡದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಈ ಶಿಲುಬೆ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಈ ಶಿಲುಬೆ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನ, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಪ್ರತಿಯೊಬ್ಬರು ಸ್ವಾಮಿ ಒಂದು ನಿಮಿಷವಾದರೂ ಈ ಶಿಲುಬೆ ಆರಾಧನೆ ಭಾಗವಹಿಸಿದಂತ ಎಲ್ಲ ಮಕ್ಕಳ ಮೇಲೆ, ಮಕ್ಕಳ ಕುಟುಂಬದ ಮೇಲೆ ನಿಮ್ಮ ಕರುಣೆಯನ್ನು ಹರಿಸಿರಿ. ಹಾಗೂ ಈ ಶಿಲುಬೆ ಆರಾಧನೆಯನ್ನ ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡುವಂತಹ ವ್ಯಕ್ತಿಗಳನ್ನ, ಎಲ್ಲ ಅಡ್ಮಿನ್ಗಳನ್ನ, ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡುವವರನ್ನ, ಹಾಗೂ ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಗೆ ಸೇವೆ ಮಾಡುವಂತಹ ಪ್ರತಿಯೊಬ್ಬರನ್ನ, ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಯ ಪ್ರಗತಿಗಾಗಿ ಪ್ರಾರ್ಥಿಸುವವರನ್ನ, ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಗಾಗಿ ಉದಾರತೆ ಕರೆಗಳನ್ನು ಚಾಚುವಂತಹ ಪ್ರತಿಯೊಬ್ಬರನ್ನ
ಸ್ವಾಮಿ ನಿಮ್ಮ ಪರಿಶುದ್ಧ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಎಲ್ಲ ಶುಶ್ರೂಷೆಗಳನ್ನ ಪ್ರತಿದಿನದ ಬೆಳಗಿನ 5 ಗಂಟೆಯ ಜಾವದ ಸ್ವಾಮಿ ವಾಟ್ಸಪ್ನ ಶುಶ್ರೂಷೆಯನ್ನ, ಮಧ್ಯಾಹ್ನ 3 ಗಂಟೆಯ ಕರುಣೆಯ ಜಪಸರದ ಶುಶ್ರೂಷೆಯನ್ನ, 3:30 ಗಂಟೆದ ದೇವರ ವಾಕ್ಯದ ಶುಶ್ರೂಷೆಯನ್ನ, ಸಂಜೆ 7 ಗಂಟೆಯ ಜಪಸರದ ಶುಶ್ರೂಷೆಯನ್ನ, ರಾತ್ರಿ 9 ಗಂಟೆಯ ಶಿಲುಬೆ ಆರಾಧನೆಯ ಶುಶ್ರೂಷೆಯನ್ನ ಯೇಸುವೇ ನಿಮ್ಮ ಪರಿಶುದ್ಧ ಪೂಜ್ಯ ಪಾದಕ್ಕೆ ನಾನು ಸಮರ್ಪಿಸಿಕೊಡುತ್ತೇನೆ ಸ್ವಾಮಿ. ಈ ಸ್ವರ್ಗೀಯ ಯಾತ್ರೆಗಾಗಿ ಪ್ರಾರ್ಥಿಸುವ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ಈ ಸ್ವರ್ಗೀಯ ಯಾತ್ರೆಗೆ ವಿರುದ್ಧವಾಗಿ ಹೋರಾಟ ಮಾಡುವ ಮಕ್ಕಳನ್ನು ಸಹ ಒಪ್ಪಿಸುತ್ತೇನೆ. ಅವರನ್ನು ನೇರಾಳವಾಗಿ ಆಶೀರ್ವದಿಸಿರಿ ರಾಜ. ಅಂತೆಯೇ ಪಾಪಿಯು ಬಲಹೀನನಾಗಿರುವ ನನಗಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿರಿ ರಾಜ. ಈ ಮಕ್ಕಳು ಮಾಡುವ ಪ್ರಾರ್ಥನೆಯನ್ನು ಕೇಳಿ ಪಾಪಿಯಾದ ಬಲಹೀನಾದ ನನ್ನನ್ನು ಬಲಪಡಿಸಿ ದೃಢಪಡಿಸಿರಿ. ನನ್ನ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕರುಣಿಸಿರಿ ರಾಜ. ನನಗೆ ಆರೋಗ್ಯವನ್ನು ಶಕ್ತಿಯನ್ನು ಕರುಣಿಸಿರಿ ರಾಜ. ಸ್ವಾಮಿ, ಅಂತೆಯೇ ಮತ್ತೊಂದು ಆವರ್ತಿ ಎಲ್ಲ ಮಕ್ಕಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಒಪ್ಪಿಸಿಕೊಡುತ್ತಾ, ಎಲ್ಲ ಮಕ್ಕಳ ಕುಟುಂಬಗಳನ್ನು ಒಪ್ಪಿಸಿಕೊಡುತ್ತಾ, ಇವರೆಲ್ಲ ಉದ್ದೇಶಗಳನ್ನು ಸಮರ್ಪಿಸಿಕೊಡುತ್ತಾ, ಇವರೆಲ್ಲ ಆಸೆ ಆಕಾಂಕ್ಷೆಗಳನ್ನ ಕನಸುಗಳನ್ನ ಪೂರೈಸಿ ಎಂದು ಸ್ವಾಮಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಾ, ಪಿತ ಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ. ಆಮೆನ್, ಆಮೆನ್, ಆಮೆನ್. Praise the Lord, praise the Lord, praise the Lord, praise the Lord. Hallelujah, 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 hallelujah. പുത്രരോടകൂടെ അരസേ മനുതായി പുത്രരോടകൂടി അരസേ മനുതായി. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಶುಭ ಕಾಮನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಿ ಸುಖ ನಿದ್ರೆಯನ್ನು ಕರುಣಿಸಲು. ಗುಡ್ ನೈಟ್ ಪ್ರಿಯರೇ. ನನಗಾಗಿ ಪ್ರಾರ್ಥಿಸಿ, ಸ್ವರ್ಗಯಾತ್ರೆಯ ಶುಶ್ರೂಷೆಗಳಿಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡು ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಸಾರಿಯೋ ಪಾಂಡವಪುರ. ಮೇ ಗಾಡ್ ಬ್ಲೆಸ್ ಯು.